ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಸುರರಿಗೆ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಮಸೂದೆಗೆ ಸಂಪುಟ ಒಪ್ಪಿಗೆ ಕೊಟ್ಟಿದೆ. ತ್ವರಿತವಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ವಿಲೇವಾರಿಯಾಗಬೇಕು. 3 ತಿಂಗಳಲ್ಲಿ ತೀರ್ಪು ಪ್ರಕಟಿಸಬೇಕು ತ್ವರಿತ ನ್ಯಾಯಾಲಯಗಳು. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆ 2024ರ ಬಲವರ್ಧನೆಗೆ ಅಪರಾಧಿಗಳಿಗೆ 10 ಕೋಟಿಯಷ್ಟು ದಂಡ. ಈ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆ ಏನಿದೆ ಇದನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ತಂದಂತಹ ಕಾಯ್ದೆ. ಈಗಿರುವಂತಹ ಕಾನೂನು ಏನು, ಹೊಸ ಕಾನೂನು ಏನ್ ಹೇಳುತ್ತೆ ಅದನ್ನ ಕೂಡ ಗಮನಿಸ್ತಾ ಇದೀವಿ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಇರಲಿಲ್ಲ ಮುಂಚೆ, ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಸ್ಥಾಪನೆಯಾಗಿದೆ. 3 ರಿಂದ 5 ವರ್ಷ ಜೈಲು ಶಿಕ್ಷೆಯನ್ನ ಆಗ್ತಾ ಇತ್ತು ಮುಂಚೆ, ಈಗ 10 ವರ್ಷಗಳಿಗಿಂತ ಹೆಚ್ಚಿನ ಜೈಲು ಶಿಕ್ಷೆಯನ್ನ ವಿಧಿಸಲಾಗುತ್ತೆ. 10 ವರ್ಷ ಜೈಲು ಸಂಘಟಿತ ಅಪರಾಧ ಇತ್ತು ಈ ಹಿಂದೆ ಕಾನೂನು, ಈಗ 10 ವರ್ಷಗಳಿಗಿಂತ ಹೆಚ್ಚಿಗೆ ಜೈಲು ಶಿಕ್ಷೆಯನ್ನ ವಿಧಿಸುವಂತ ಹೊಸ ಕಾನೂನನ್ನ ತರಲಾಗಿರುವಂಥದ್ದು. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಬಾರ್ದು, ಇನ್ಮುಂದೆ ಅಕ್ರಮ ನಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ತಿದ್ದುಪಡಿಗಳನ್ನು ತಂದಂತಹ ಮಸೂದೆಗೆ ಈಗ ಸಂಪುಟ ಅಸ್ತು ಅಂದಿದೆ. 10 ಲಕ್ಷದಷ್ಟು ದಂಡ ಈಗಿರುವಂತಹ ಕಾನೂನು, ವೈಯಕ್ತಿಕ ಅಪರಾಧಕ್ಕೆ ಸಂಬಂಧಪಟ್ಟಂತೆ 10 ಲಕ್ಷದಷ್ಟು ದಂಡವನ್ನು ವಿಧಿಸಲಾಗ್ತಾ ಇತ್ತು. ಇನ್ನು ಮುಂದೆ 1 ಕೋಟಿಯಿಂದ 10 ಕೋಟಿಯವರೆಗೂ ಕೂಡ ದಂಡವನ್ನು ವಿಧಿಸಲಾಗುತ್ತೆ. ನೋಡಿ, 10 ವರ್ಷ ಜೈಲು ಶಿಕ್ಷೆ, ಸದ್ಯ 1 ಕೋಟಿ ದಂಡ, 5 ರಿಂದ 10 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಈ ಮೂಲಕವಾಗಿ ಅಕ್ರಮವನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಈಗ ಸಂಪುಟ ಅಸ್ತು ಅಂದಿರುವಂಥದ್ದು. ಈಗಿರುವಂತಹ ಕಾನೂನು, ಹೊಸ ಕಾನೂನು ಏನ್ ಹೇಳುತ್ತೆ ಅನ್ನುವಂತಹ ವಿಚಾರದಲ್ಲಿ ಈಗಾಗಲೇ ಪ್ರಧಾನಿ ಮೋದಿ ಅವರು ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲೇ ತ್ವರಿತ ನ್ಯಾಯಾಲಯಗಳನ್ನ ಸ್ಥಾಪನೆ ಮಾಡೋದು, ಅದು ಯಾವ ರೀತಿ ರೂಪುರೇಷೆಗಳನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಂಪುಟದಲ್ಲಿ ಚರ್ಚೆ ಆಗುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಹೀಗಾಗಿ ಆ ವಿಚಾರ ಈಗ ಸಂಪುಟದಲ್ಲಿ ಚರ್ಚೆ ಆಗಿದೆ, ಸಂಪುಟ ಅಸ್ತು ಕೂಡ ಅಂದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಈಗ ಗಮನಿಸ್ತಾ ಇರುವ ಹಾಗೆ ತ್ವರಿತವಾಗಿ ನ್ಯಾಯಾಲಯಗಳ ಸ್ಥಾಪನೆ ಮಾಡೋದ್ರ ಜೊತೆಯಲ್ಲಿ ಯಾವೆಲ್ಲ ಕಾನೂನುಗಳನ್ನ ಹೊಸದಾಗಿ ಸೇರ್ಪಡೆಗೊಳಿಸಬೇಕು ಅಥವಾ ತಿದ್ದುಪಡಿ ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ ಇವತ್ತು ಚರ್ಚೆ ಆಯಿತು. ಸಂಪುಟದಲ್ಲಿ ಏನೆಲ್ಲ ಚರ್ಚೆ ಆಯಿತು, ಈಗ ಸಂಪುಟ ಒಪ್ಪಿಗೆ ಕೊಟ್ಟಿದೆ ಅನ್ನುವಂತಹ ವಿಚಾರದಲ್ಲಿ ಈಗ ಹೊಸ ಕಾನೂನು ಏನ್ ಹೇಳುತ್ತೆ ಹರೀಶ್? ಹೌದು, ಈಗ ನೀಟ್ ವಿರೋಧಿ ನೀಟ್ ಪ್ರಶ್ನೆ ಪತ್ರಿಕೆಯನ್ನ ಏನು ಸೋರಿಕೆ ಆಗಿದೆ ಇದನ್ನ ಪ್ರಶ್ನಿಸಿ ಸಾಕಷ್ಟು ಪ್ರತಿಭಟನೆಗಳು ದೆಹಲಿಯಲ್ಲಿ ನಡೀತಾ ಇರುವಂತಹದ್ದು ದೇಶಾದ್ಯಂತ ನಡೀತಾ ಇದೆ. ಈಗ ಭವಿಷ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು, ಮತ್ತೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಅನೇಕ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಅದರಲ್ಲೂ ಬಹುಮುಖ್ಯವಾಗಿ ಈಗ ದೇಶಾದ್ಯಂತ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಸ್ಥಾಪನೆ ಮಾಡುವ ಭರವಸೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ರು. ಅದೇ ರೀತಿಯಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಸ್ಥಾಪನೆ ಕೂಡ ಆಗಿದೆ. ಈಗ ಹೊಸ ಕಾನೂನನ್ನು ತರಬೇಕು. ಈಗ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡುವಂತವರಿಗೆ ಒಂದು ಭಯ ಇರಬೇಕು, ಮತ್ತೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ್ದು ತಪ್ಪಿತಸ್ಥರು ಅಂತ ಗೊತ್ತಾದಲ್ಲಿ ಅವರಿಗೆ ಕಠಿಣ ಶಿಕ್ಷೆಯನ್ನು ಕೂಡ ವಿಧಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಹೀಗಾಗಿ ಕಾನೂನಿಗೆ ತಿದ್ದುಪಡಿಯನ್ನು ತರುವ ಮೂಲಕ ಈಗ ಹೊಸ ರೀತಿಯಾದಂತಹ ಕಾನೂನನ್ನು ತರಲಿಕ್ಕೆ ಕೇಂದ್ರ ಸರ್ಕಾರ ಸಜ್ಜಾಗಿದೆ. ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಈ ಒಂದು ಮಸೂದೆಯ ಕರಡನ ಒಪ್ಪಿಗೆಯನ್ನು ಕೊಡಲಾಗಿದೆ. ಈಗ ಮಸೂದೆ ಆಗಿದೆ. ಈಗ ಮಸೂದೆಯನ್ನ ಲೋಕಸಭೆಯಲ್ಲಿ ಮತ್ತೆ ರಾಜ್ಯಸಭೆಯಲ್ಲಿ ಇಟ್ಟು ಮಂಡನೆಯನ್ನ ಮಾಡಿ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡಿ ಪಾಸ್ ಮಾಡುವಂತ ಕೆಲಸ ಆಗುತ್ತೆ. ಹಾಗಾದ್ರೆ ಈ ಮಸೂದೆಯಲ್ಲಿ, ಹೊಸ ಮಸೂದೆಯಲ್ಲಿ ಏನಿದೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲನ ಕೆರಳಿಸಿರುವಂತಹದ್ದು. ಸಾಕಷ್ಟು ಕಠಿಣ ನಿಯಮಗಳನ್ನ, ಕಠಿಣ ಕಾನೂನುಗಳನ್ನ ಈ ಒಂದು ಹೊಸ ಮಸೂದೆಯಲ್ಲಿ ತರಲಾಗಿದೆ. ಬಹು ಮುಖ್ಯವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಏನು ಯಾವ್ದಾದ್ರು ಅಪರಾಧಿಗಳು ಹಿಂಗೆ ತಪ್ಪಿತಸ್ಥರು ಅಂತ ಗೊತ್ತಾಗುತ್ತೆ, ಏನು ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿದ್ದಾರೆ ತಪ್ಪಿತಸ್ಥರು ಅಂತ ಏನು ಗೊತ್ತಾಗುತ್ತೆ, ಅವರಿಗೆ 3 ವರ್ಷದಿಂದ 5 ವರ್ಷ ತನಕ ಜೈಲು ಶಿಕ್ಷೆ ವಿಧಿಸಬಹುದು ಅನ್ನುವಂಥದ್ದಿತ್ತು. ಈಗ 5 ವರ್ಷದಿಂದ 10 ವರ್ಷದವರೆಗೆ ಈಗ ಜೈಲು ಶಿಕ್ಷೆಯನ್ನ ಹೆಚ್ಚಳ ಮಾಡಲಾಗಿದೆ. ಕನಿಷ್ಠ 5 ವರ್ಷ, ಹೆಚ್ಚು ಅಂತಂದ್ರೆ 10 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ವಿಧಿಸಬೇಕು ಅನ್ನುವಂತಹದ್ದು. ಮತ್ತೆ ದಂಡದ ಮೊತ್ತವನ್ನ 10 ಲಕ್ಷ ರೂಪಾಯಿಗೆ ಸೀಮಿತಗೊಳಿಸಲಾಗಿತ್ತು ಈ ಹಿಂದಿನ ಕಾನೂನಲ್ಲಿ. ಈಗ ಅದು 50 ಲಕ್ಷ ರೂವರೆಗೆ ಕೂಡ ಹೆಚ್ಚಿಸಲಾಗಿದೆ. ಮತ್ತೆ ಒಂದು ವೇಳೆ ಸಂಸ್ಥೆ ಅಥವಾ ಒಂದು ಸಂಘಟನೆ ಈ ರೀತಿಯಾಗಿ ಭಾಗಿಯಾಗಿ ಅಂತಂದ್ರೆ ಆ ಸಂಘಟನೆಗೆ 10 ಕೋಟಿಯವರೆಗೂ ಕೂಡ ದಂಡ ವಿಧಿಸುವಂತಹ ಕಾನೂನನ್ನ ಈಗ ತರಲಿಕ್ಕೆ ಹೊರಟಿರುವಂತಹದ್ದು. ಮತ್ತೆ ಒಂದ್ ವೇಳೆ ಯಾರಾದ್ರೂ ಗೊತ್ತಿದ್ದು ಕೂಡ ಈಗ
ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅನ್ನುವಂಥ ವಿಚಾರ ಗೊತ್ತಿರುತ್ತೆ, ಆದ್ರೂ ಕೂಡ ಅದನ್ನ ಮುಚ್ಚಿಟ್ಟಿರ್ತಾರೆ. ಅವರಿಗೂ ಕೂಡ ದಂಡ ಮತ್ತೆ ಶಿಕ್ಷೆ ವಿಧಿಸುವಂತಹ ಕಾನೂನನ್ನ ಈಗ ತಂದಿರುವಂತಹದ್ದು. ಪ್ರಮುಖವಾಗಿ ಇದನ್ನೆಲ್ಲ ಯಾರು ತನಿಖೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಒಂದು ವಿಶೇಷ ತನಿಖಾ ದಳವನ್ನು ಕೂಡ ಇದಕ್ಕಾಗಿ ರಚನೆ ಮಾಡಬೇಕು ಅನ್ನುವಂಥದ್ದು ಅಗತ್ಯ ಇದ್ದಲ್ಲಿ. ಇಲ್ಲ ಅಂತಂದ್ರೆ ಸಿಬಿಐ ಮತ್ತೆ ಆಯಾ ರಾಜ್ಯಗಳ ತನಿಖಾ ಸಂಸ್ಥೆಗಳು ಕೂಡ ಇದನ್ನ ತನಿಖೆ ಮಾಡಬಹುದು ಅನ್ನುವಂಥದ್ದನ್ನ ಈಗ ಕೇಂದ್ರ ಸರ್ಕಾರ ಈಗ ಜಾರಿಗೆ ಹೊಸ ಕಾನೂನನ್ನ ಈಗ ಪ್ರಪೋಸ್ ಮಾಡಿರುವಂತಹದ್ದು. ಹಾಗಾಗಿ ಇದ್ರ ಬಗ್ಗೆ ಈಗ ಸಂಸತ್ನಲ್ಲಿ ಚರ್ಚೆ ಆಗಬೇಕಾಗಿದೆ. ಅತ್ಯಂತ ಕಠಿಣ ಕಾನೂನನ್ನ ತಂದಿದ್ದೀವಿ ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರ ಈಗ ಹೇಳ್ತಾ ಇರುವಂತಹದ್ದು. ಈಗ ಸಂಸತ್ನಲ್ಲಿ ಈಗ ಬಿಲ್ ಮಂಡನೆಯಾಗಿ ಬಿಲ್ ಪಾಸ್ ಆಗಿದೆ ಅಂತಾದಲ್ಲಿ ಈಗ ಮುಂದೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುವಂತಹ ಯಾವುದೇ ಪ್ರಕರಣಗಳು ಕಂಡು ಬಂದರೂ ಕೂಡ ಬೇಗ ತನಿಖೆ ಆಗಬೇಕು. 2 ತಿಂಗಳ ಒಳಗೆ ತನಿಖೆ ಏನು ಪೊಲೀಸರು ತನಿಖೆಯನ್ನು ಮುಗಿಸ್ಬೇಕು. ಅಂದ್ರೆ ತನಿಖಾ ಸಂಸ್ಥೆಗಳು 2 ತಿಂಗಳ ಒಳಗಾಗಿ ಈ ತನಿಖೆಯನ್ನು ಮುಗಿಸ್ಬೇಕು. ಸಿಬಿಐ ಆಗಿರ್ಬೋದು ಅಥವಾ ವಿಶೇಷ ತನಿಖಾ ತಂಡಗಳಾಗಿರ್ಬೋದು. ಈ ಪ್ರಕರಣ ಒಮ್ಮೆ ದಾಖಲಾಯಿತು ಅಂತಂದ್ರೆ 2 ತಿಂಗಳ ಒಳಗಾಗಿ ತನಿಖೆಯನ್ನು ಮುಗಿಸ್ಬೇಕು. ಮತ್ತೆ 3 ತಿಂಗಳ ಒಳಗಾಗಿ ಆ ಒಂದು ಕೋರ್ಟ್ ನಲ್ಲೂ ಕೂಡ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ಈ ತನಿಖೆ ಆಗಬೇಕಾಗುತ್ತೆ, ವಿಚಾರಣೆ ಆಗಬೇಕಾಗುತ್ತೆ. ವಿಚಾರಣೆ ಆಗಿ ತಪ್ಪಿತಸ್ಥರು ಅಲ್ವಾ ಅನ್ನುವಂತ ಸತ್ಯ ಹೊರಗೆ ಬರಬೇಕಾಗುತ್ತೆ. ಹೀಗಾಗಿ ಒಂದ್ ಕಡೆ 2 ತಿಂಗಳೊಳಗೆ ತನಿಖೆ ಮುಗಿಬೇಕು, ಪೊಲೀಸರ ತನಿಖೆ ಮುಗಿಬೇಕು. ಇನ್ನೊಂದ್ ಕಡೆ 3 ತಿಂಗಳ ಒಳಗಾಗಿ ಇನ್ನು ನ್ಯಾಯಾಲಯದಲ್ಲಿ ಕೂಡ ಈ ಒಂದು ವಿಚಾರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಬೇಕಾಗಿದೆ. ಹೀಗಾಗಿ ಈ ಒಂದು ರೀತಿಯಾದ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನು ಕೂಡ ಸ್ಥಾಪನೆ ಮಾಡೋದ್ರ ಮೂಲಕ ಬೇಗ ವಿಚಾರಣೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಕೇಂದ್ರ ಸರ್ಕಾರ ಈಗ ಎಲ್ಲಾ ರೀತಿಯಂತ ಕ್ರಮಗಳನ್ನು ತೆಗೆದುಕೊಂಡಿರುವಂತಹದ್ದು. ಹೀಗಾಗಿ ಈ ಹೊಸ ಮಸೂದೆಯ ಡ್ರಾಫ್ಟ್ ಹೀಗಿರುವಂತದ್ದು ಅಂದ್ರೆ 5 ವರ್ಷದ ತನಕ ಶಿಕ್ಷೆ ವಿಧಿಸಬಹುದು ಅನ್ನುವಂಥದ್ದಿತ್ತು. ಈಗ 5 ವರ್ಷದಿಂದ 10 ವರ್ಷದ ತನಕ ಕೂಡ ಅಪರಾಧಗಳಿಗೆ ಶಿಕ್ಷೆ ವಿಧಿಸಲಿಕ್ಕೆ ಈ ಒಂದು ಕಾನೂನಿನಲ್ಲಿ ಅವಕಾಶ ಇರುವಂತಹದ್ದು. ಓಕೆ ಹರೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.